ಹಲೋ ಗಾಯ್ಸ್, ಇವತ್ತು ಬ್ರೂಸ್ಲೆ ಅವರು ಏನೇನು ವರ್ಕೌಟ್ ಮಾಡ್ತಾರೆ ಫ್ರಮ್ ಮಾರ್ನಿಂಗಿಂದ ನೈಟ್ವರೆಗೂ ಏನೇನು ವರ್ಕೌಟ್ ಮಾಡ್ತಾರೆ ನಾನು ಅದನ್ನ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಬೆಳಗ್ಗೆ 6ಇಂದನೇ ಅವ್ರ ಮಾರ್ನಿಂಗ್ ರೂಟೀನ್ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಬೆಳಗ್ಗೆ 5:45ಗೆ ಎದ್ದಿದ್ದೆ. ಬರೀ ಎದ್ದೇಳೋ ವಿಡಿಯೋನೇ ಒಂದು 3-4 ಟೇಕ್ ತಗೋಬಿಟ್ಟೆ. ನೋಡಿ ಅಲ್ಲಿ ಯಾವ ಥರ ನಗ್ತಾ ಇದ್ದೀನಿ ಅಂತ. ಇವತ್ತೇನೇನು ಮಾಡಬೇಕು ಅಂತ ನೆನ್ನೆನೇ ಎಲ್ಲ ಬರೆದಿಟ್ಟಿದ್ದೆ. ಕರೆಕ್ಟಾಗಿ 6:15 ಟೈಮು. ಅವರು 30 ಮಿನಿಟ್ಸ್ ಮೆಡಿಟೇಷನ್ ಮಾಡ್ತಿದ್ರು, ನಾವು 15 ಮಿನಿಟ್ಸ್ ಮಾಡೋಣ. ಇವರು ವಿಜುವಲೈಸ್ ಮಾಡ್ತಾರೆ ಯಾವ ಥರ ಅಂದರೆ ಇವತ್ತು ಡೇ ಇದೇ ಥರ ಇರಲಿ, ಇದೇ ಥರ ವರ್ಕೌಟ್ ಮಾಡೋಣ ಇವತ್ತು ಅಂತ ಮೈಂಡಲ್ಲೇ 1000 ಟೈಮು ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಇದರಿಂದ ಬೇಗ ಕೆಲಸ ಆಗುತ್ತೆ. 6:30ಇಂದ ರನ್ನಿಂಗ್ ಸೆಷನ್ ಸ್ಟಾರ್ಟ್ ಆಗುತ್ತೆ. ರಾತ್ರಿ ಎಲ್ಲ ಮಳೆ ಬಂದಿದೆ, ಅದಕ್ಕೆ ಈ ಟಾರ್ ರೋಡ್ ಮೇಲೆ ಓಡಬೇಕಾಗುತ್ತೆ. ಇವಾಗ ಟಾರ್ ರೋಡಲ್ಲಿ ಓಡಬೇಕಾಗುತ್ತೆ ಅಂದ್ಕೊಂಡೆ. ಸೊ ಒಂದು ಸ್ವಲ್ಪ ಗ್ರೌಂಡ್ ಕಡೆ ನೋಡಿದೆ, ಎಲ್ಲರೂ ಚೆನ್ನಾಗೇ ಓಡ್ತಾಯಿದ್ರು, ವಾಕ್ ಮಾಡ್ತಾಯಿದ್ರು. ಸೊ ನಾನು ಹೋಗಿ ಇಲ್ಲೇ ರನ್ ಮಾಡಿದೆ ಗ್ರೌಂಡಲ್ಲೇ. ಬ್ರೂಸ್ಲಿ ಅವರು 2 ಮೈಲ್ಸ್ ಓಡ್ತಿದ್ರು. 2 ಮೈಲ್ಸ್ ಅಂದರೆ 3.2 ಕಿಲೋಮೀಟರ್ಸ್ ಅಂತ. ಅಂದರೆ ನಮ್ಮದು 400 ಟ್ರ್ಯಾಕ್ ಇದೆ. ಆ ಟ್ರ್ಯಾಕಲ್ಲಿ 8 ರೌಂಡ್ಸು. ಅವರು ಟೆಂಪೋ ರನ್ ಮಾಡ್ತಿದ್ರು, ಅಂದರೆ 1 ರೌಂಡು ಸ್ಲೋ ಮತ್ತು ಇನ್ನೊಂದು ರೌಂಡು ಫಾಸ್ಟು. ಸೊ ಕಂಪ್ಲೀಟ್ ಆಯಿತು. ರನ್ನಿಂಗ್ ಆದಮೇಲೆ ಅವರು 15 ಮಿನಿಟ್ಸ್ ಸ್ಟ್ರೆಚಿಂಗ್ಸ್ ಮಾಡ್ತಿದ್ರು. ಅವ್ರು ಹೇಳ್ತಾಯಿದ್ರು ಬಾಡಿ ಸ್ಟಿಫ್ ಆಗಿರುತ್ತೆ, ರಿಜಿಡ್ ಆಗಿರುತ್ತೆ. ಸೊ ಇದನ್ನು ಫ್ರೀ ಮಾಡಿಕೊಂಡ್ರೆ ನಾವು ನಮ್ಮ ಪವರು ಮತ್ತು ನಮ್ಮ ಸ್ಪೀಡು ಎರಡೂ ಇನ್ಕ್ರೀಸ್ ಆಗುತ್ತೆ. ಇವಾಗ 7:30 ಮಾರ್ಷಲ್ ಆರ್ಟ್ಸ್ ಇತ್ತು. ಸೊ ಅದನ್ನು ನಾನು ವೆಯ್ಟ್ ಟ್ರೈನಿಂಗ್ ಮಾಡ್ತೀನಿ ಇವಾಗ, ಆಮೇಲೆ ಮಾರ್ಷಲ್ ಆರ್ಟ್ಸ್ ಮಾಡ್ತೀನಿ 11ಗೆ. ಯಾಕಂದರೆ ಅಷ್ಟೊತ್ತಿಗೆ ಜಿಮ್ ಕ್ಲೋಸ್ ಆಗಿಬಿಡುತ್ತೆ. ಇವಾಗ 11ಗೆ ಹೋಗಿ ನಾನು ವೆಯ್ಟ್ ಟ್ರೈನಿಂಗ್ ಮಾಡ್ತೀನಿ ಅಂದರೆ ಆಗಲ್ಲ, ಯಾಕಂದರೆ ಜಿಮ್ ಕ್ಲೋಸ್ ಆಗುತ್ತೆ. ಸೊ ನಾನು ಆವಾಗ ಮಾರ್ಷಲ್ ಆರ್ಟ್ಸ್ನ 11ಗೆ ಹಾಕಿ ಅದಕ್ಕೆ ವೆಯ್ಟ್ ಟ್ರೈನಿಂಗ್ನ 7:30ಗೆ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಇವಾಗ ಜಿಮ್ಮಿಗೆ ಎಕ್ಸಸೈಸ್ ಲೀಸ್ಟ್ ನೋಡ್ತಾ ಇದ್ರೆ ಸಾಕು, ಅಲ್ಲೇ ಸುಸ್ತಾಗಿದೆ ನನಗೆ. ಸೊ ನಾನು 100% ಎಫರ್ಟ್ ಹಾಕಿ ಮಾಡ್ತೀನಿ. ಅವರಷ್ಟು ವೆಯ್ಟ್ ಲಿಫ್ಟ್ ಮಾಡೋಕ್ಕೆ ನನ್ನ ಕೈಯಲ್ಲಾಗಲ್ಲ, ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ. ನಾನು ರಂಜನ್ ಜಿಮ್ಮಿಗೆ ಹೋಗ್ತಾ ಇದ್ದೀವಿ. ಹಳೆ ಹುಲಿ ಜಿಮ್ಮಲ್ಲಿ ನಾವೆಲ್ಲ ಇವಾಗ ಸ್ಟಾರ್ಟ್ ಮಾಡಿರೋದು. ಅವಾಗಲೇ ಚಿಕ್ಕ ವಯಸ್ಸಿಂದ ಸ್ಟಾರ್ಟ್ ಮಾಡಿದ್ದಾರೆ. ಸೊ ವೆಯ್ಟ್ ಟ್ರೈನಿಂಗ್ ಇವಾಗ ಸ್ಟಾರ್ಟ್ ಆಗುತ್ತೆ. ಎಲ್ಲ 3 ಸೆಟ್ಸ್ ಮಾಡಿರ್ತೀನಿ. ಮೇಲ್ಗಡೆ ನೋಡ್ಬೋದು ನೀವು ಬ್ರೂಸ್ಲಿ ಅವ್ರ ವರ್ಕೌಟ್ ಪ್ಲ್ಯಾನು. ಅವರಷ್ಟು ವೆಯ್ಟ್ಸ್ ಹಾಕ್ಕೊಂಡು ಎಲ್ಲ ನನ್ನ ಕೈಲಿ ಇವಾಗ ಮಾಡೋಕ್ಕಾಗಲ್ಲ, ಪಕ್ಕ ಒಂದು ದಿವಸ ಮಾಡೇ ಮಾಡ್ತೀನಿ. ಸೊ ಇವತ್ತಿನ ದಿನ ನನ್ನ ಕೈಯಲ್ಲಿ ಆಗಿದ್ದು ಇಷ್ಟೇ. ಆದರೂ ನನ್ನ 100% ನಾನು ಕಾಣಿಸಿಲ್ಲ. ಎವ್ರಿ ಸುಸ್ತಾಗಿದ್ದೀನಿ ನಾನು. ರನ್ನಿಂಗು, ಈ ವರ್ಕೌಟು ಎಲ್ಲ ಮಾಡೋ ಅಷ್ಟೊತ್ತಿಗೆ ನನ್ನ ಎನರ್ಜಿ ಎಲ್ಲ ಖಾಲಿ ಹೋಗ್ಬಿಟ್ಟಿತ್ತು. ನಾನು ಇಲ್ಲೇ ತುಂಬ ಟೈಮ್ ಕನ್ಸ್ಯೂಮ್ ಮಾಡಿಬಿಟ್ಟಿರ್ತೀನಿ. ಅಲ್ಲೇ 10 o'clock ಆಗಿದೆ. ಸೊ ಅದಕ್ಕೆ ನನ್ನ ಫೇವ್ರೇಟ್ ಓಟ್ಸ್ ತಿಂದೆ. ಮೇ ಬಿ ನೀವು ಅನ್ಕೊತಿರ್ತೀರ ಇದು ತುಂಬ ಕೆಟ್ಟದಾಗಿರುತ್ತೆ ಅಂತ. ಆ ಥರ ಏನಿಲ್ಲ, ತುಂಬ ಚೆನ್ನಾಗೇ ಇರುತ್ತೆ. ಓಟ್ಸ್ ತಿಂದಾದ್ಮೇಲೆ 1 hour ರೆಸ್ಟ್ ಮಾಡಿದೆ. ನನಗೆ ಮಾರ್ಷಲ್ ಆರ್ಟ್ಸ್ ಅಷ್ಟು ಬರೋಲ್ಲ, ಸೊ ಬಾಕ್ಸಿಂಗ್ ಪ್ರಾಕ್ಟೀಸ್ ಮಾಡಿದೆ. ಇದೇ ಯೂಟ್ಯೂಬ್ ವಿಡಿಯೋ ನೋಡಿ ನಾನು ಮಾಡಿದ್ದು. ತುಂಬ ಚೆನ್ನಾಗಿದೆ ವಿಡಿಯೋ, ನೀವು ಒಂದು ಸಲ ಹೋಗಿ ಟ್ರೈ ಮಾಡಿ ನೋಡಿ. ಈಸಿಯಾಗಿ ಬಾಕ್ಸಿಂಗ್ ಕಲಿಬೋದು. ಬಾಕ್ಸಿಂಗ್ ಒಂದು 1/2 hour ಪ್ರಾಕ್ಟೀಸ್ ಮಾಡಿ ಆಮೇಲೆ ಲಂಚಿಗೆ ಹೋದೆ. ಕರೆಕ್ಟಾಗಿ 1ಗೆ ಲಂಚ್ ಮುಗೀತು. ಅಲ್ಲಿಂದ 1 hour ಒಂದು ಸ್ವಲ್ಪ ಎಡಿಟಿಂಗ್ ಇತ್ತು, ಮಾಡಿದೆ. ಆಮೇಲೆ ಇವಾಗ 2 to 5 ಸ್ವಲ್ಪ ಅವರು ಆ್ಯಕ್ಚುಲಿ ಬ್ರೂಸ್ಲೆಯರ್ದು ಫಿಲಾಸಫಿ ಇಲ್ಲ, ರೆಸ್ಟ್ ಮಾಡೋದಿತ್ತು. ಸೊ ನನಗೆ ಹೆವಿ ಸುಸ್ತಾಗಿತ್ತು. ಬೆಳಗ್ಗೆ ವರ್ಕೌಟ್ ಮಾಡಿಬಿಟ್ಟು ಇವಾಗ ರೆಸ್ಟ್ ಮಾಡಿದ್ದೀನಿ. ನೆಕ್ಸ್ಟು 5:30ಗೆ ಆ್ಯಪ್ಸು ಮತ್ತು 4 hour ವರ್ಕೌಟು ಮತ್ತೇನಾದರೂ ಪ್ರಾಕ್ಟೀಸ್ ಸ್ಕಿಲ್ ಏನಾದರೂ ಪ್ರಾಕ್ಟೀಸ್ ಮಾಡೋದು ಇರುತ್ತೆ. ಬ್ರೂಸ್ಲಿ ಅವರು 5000 ಸ್ಕಿಪ್ಪಿಂಗ್ ಮಾಡ್ತಿದ್ರು. ನಾವು ಅಟ್ಲೀಸ್ಟ್ ಒಂದು 2000 ಸ್ಕಿಪ್ಪಿಂಗ್ ಮಾಡೋಣ, ಆಮೇಲೆ ಆ್ಯಪ್ಸ್ ವರ್ಕೌಟ್ ಮಾಡೋಣ. 1500 ಆಯಿತು, ಇನ್ನು 500 ಇದೆ. ಕಾಲು ಎಳೀತಾ ಇದ್ದು ಆಗ್ತಿಲ್ಲ, ತುಂಬ ಕಷ್ಟ ಆಗ್ತಾಯಿತ್ತು. ಈಸಿ ಅನ್ಕೊಳ್ಳೋಷ್ಟು ಈಸಿ. ಸ್ಕಿಪ್ಪಿಂಗ್ ಮಾಡೋದ್ರಿಂದ ಬೇಗ ಅಂದರೆ ಬೇಗ ವೆಯ್ಟ್ ಲಾಸ್ ಆಗುತ್ತೆ, ಬೇಗ ಕ್ಯಾಲೋರೀಸ್ ಬರ್ನ್ ಆಗುತ್ತೆ. ಸೊ ನಂದು ರೈಟ್ ಲೆಗ್ಗು ತುಂಬ ನೋವ್ತಿತ್ತು, ತುಂಬ ಅಂದರೆ ತುಂಬ ಎತ್ತಿಡೋಕ್ಕಾಗ್ತಿರಲಿಲ್ಲ. ಸೊ ಆದರೂ ಈ ಚಾಲೆಂಜ್ನ ಕಂಪ್ಲೀಟ್ ಮಾಡಲೇಬೇಕು ಅಂತ ಮಾಡಿದೆ, ಬಿಡಲಿಲ್ಲ. ಸ್ಕಿಪ್ಪಿಂಗ್ ಆದಮೇಲೆ ಇವಾಗ ಸ್ವಲ್ಪ ರೆಸ್ಟ್ ಮಾಡಿ ಒಂದು 10 ಮಿನಿಟ್ಸು ನೆಕ್ಸ್ಟ್ ಆ್ಯಪ್ಸ್ ಮಾಡೋಣ. ರೊನಾಲ್ಡೋ ಆ್ಯಪ್ಸ್ ಮಾಡೋಣ, ರೊನಾಲ್ಡೋ ವರ್ಕೌಟ್ಸ್. ರನ್ನಿಂಗಿಗೆ ಈ ಟಿ ಶರ್ಟ್ ಹಾಕೊಂಡಿದ್ದೆ, ಎಲ್ಲ ನೆನ್ಬಿಟ್ಟು ಬೀಚ್ ಹಾಕಿದೆ. ನೆಕ್ಸ್ಟು ಸ್ಟ್ರೆಚಿಂಗ್ಸಿಗೆ ಇದು ಹಾಕೊಂಡೆ. ಇದು ಅದು ನೆಂದಿತ್ತಲ್ಲ, ಹಾಗೆ ಇದು ನೆಂದಿತ್ತು. ನೆಕ್ಸ್ಟು ಇದು ವರ್ಕೌಟಿಗೆ ಹೆವಿ ವೆಯ್ಟ್ಸಿಗೆ ಹಾಕೊಂಡಿದ್ದೆ, ವೆಯ್ಟ್ ಟ್ರೈನಿಂಗಿಗೆ. ಇದು ಫುಲ್ ನೆಂದೋಗ್ಬಿಡ್ತು. ಆಮೇಲೆ ಈ ಟಿ ಶರ್ಟಲ್ಲಿ ವರ್ಕೌಟ್ ಇವಾಗ ಮಾಡೋಕ್ಕಾಗಲ್ಲ ಅಂತ ಮತ್ತೆ ಬೆಳಗ್ಗೆ ಸ್ಟ್ರೆಚಿಂಗ್ ಮಾಡೋದ್ಮೇಲೆ ಅದೇ ಹಾಕೊಂಡಿದ್ದೆ, ಇದು ನೆಂದೋಗಿದೆ.
ಇದನ್ನ ಹಾಕಿ ಇದನ್ನು ನೆನೆಸ್ತೀನಿ. ಬಟ್ಟೆ ಹಾಕೋದು ಬರೆಯೋದು. ಆ್ಯಪ್ಸ್ ವರ್ಕೌಟ್ ಆದಮೇಲೆ ಅವರು ಯಾವ್ದಾರ ಒಂದು ಸ್ಕಿಲ್ನ ಪ್ರಾಕ್ಟೀಸ್ ಮಾಡ್ತಾರೆ. ಸೊ ನಾನು ಈ ಸ್ಕಿಲ್ನ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಇದ್ರ ಹೆಸರು ನನಗೆ ಗೊತ್ತಿಲ್ಲ, ತುಂಬ ಸರ್ಚ್ ಮಾಡಿದೆ ಗೂಗಲಲ್ಲೆಲ್ಲ, ನನಗೆ ಸಿಗಲೇ ಇಲ್ಲ. ಸುಮಾರು ಸಲ ಬಿದ್ದೆ, ಆದರೂ ಬಿಡಲಿಲ್ಲ, ಮಾಡಿದೆ, ಟ್ರೈ ಮಾಡಿದೆ ಒಂದು ಹಾಫ್ ಆನ್ ಅವರ್ ಮಾಡಬೇಕಿದ್ದು 1 ಅವರ್ ಮಾಡಿದೆ. ಇಲ್ಲಿ ತುಂಬ ಮಳೆ, ಅದಕ್ಕೆ ಪವರ್ ಹೋಯ್ತು. ಹಂಗೂ ಹಿಂಗೂ ಮಾಡಿ ಏನೋ ಫೈನಲಿ ಮಾಡಿದೆ. ಬಟ್ ವೀಡಿಯೋ ನೀಟಾಗಿ ಮಾಡೋಕ್ಕಾಗಲಿಲ್ಲ ನನ್ನ ಕೈಯಲ್ಲಿ, ವೀಡಿಯೋ ನೀಟಾಗಿ ಇಟ್ಟಿರಲಿಲ್ಲ. ಸೊ ಮಾಡಿದೆ, ಒಂದು 5 ಸೆಕೆಂಡ್ಸ್ 6 ಸೆಕೆಂಡ್ಸ್ ಎಲ್ಲ ಮಾಡಿದೆ. ವೀಡಿಯೋನೂ ಹಂಗೆ ಚೆನ್ನಾಗಿ ಬಂದಿದ್ರೆ ಮಜಾ ಇರೋದು. ಇವತ್ತು ಹೆವಿ ಕ್ಯಾಲರೀಸ್ ಬರ್ನ್ ಆಗಿತ್ತು. ಸೊ ಸಖತ್ತಾಗಿ ಊಟ ಮಾಡಿದೆ. ರಾತ್ರಿ 9:30ಗೆ ಏನು ಮಾಡ್ತಿದ್ರು ಅಂದರೆ ರಿಫ್ಲೆಕ್ಷನ್ ಆಫ್ ಟುಮಾರೋ ಏನೇನು ಮಾಡಬೇಕು ಎಲ್ಲ ಒಂದು ಡೈರಿಲಿ ಬರೀತಿದ್ರು. ಅವರು 10:30ಗೆ ಮಲಗ್ತಾ ಇದ್ರು. ಅವಾಗಿನ ವೀಡಿಯೋ ಎಡಿಟ್ ಮಾಡಿ ಮುಗಿಸ್ದೆ. ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅನ್ನಿಸ್ತು. ಅದಕ್ಕೆ ಇನ್ನು 3 ಇಯರ್ಸ್ ಬಿಟ್ಟು ನಾನು ಸ್ವಲ್ಪ ಇಂಪ್ರೂವ್ ಆಗಿರ್ತೀನಿ, ಮತ್ತು ಒಂದು ಒಳ್ಳೆ ಕ್ಯಾಮ್ರಾ ಜೊತೆ ಮಾಡೋಣ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.